ಬಳ್ಳಿ ಚಪ್ಪಾಳಿ ಸಾಧ್ವಿನಿ ಹಾಗೂ ನಮ್ಮ ಬ್ರೋ ಸ್ನೇಹ ಶಾಸ್ತ್ರಿ ಅಂಡ್ ಸಾಧ್ವಿನಿ ಪಾಪ ಅಷ್ಟು ಸಾಧು ಹುಡುಗಿ, ಅದ್ರ ಆಪೋಸಿಟ್ ನಮ್ಮ ನೇಹ. ಈಗ ನಾನು ಸಾಧುನೇ. ಎಲ್ಲಿ ಎಲ್ಲಿ ಏನ್ ಸಾಧು ಹೇಗೆ ಸಾಧು? ನಾರ್ಮಲ್ ಆಗಿ ಸಾಧು. ನೀನ್ ಸಾಧುನೇ, ಆದ್ರೆ ನಾಗ ಸಾಧು ನೀನು. ಬಟ್ ಈಗ ಅಮೇಸಿಂಗ್ ಪರ್ಫಾರ್ಮೆನ್ಸ್ ನ ಇಬ್ರು ಸೇರಿ ಕೊಟ್ಟಿದ್ದೀರಾ. ಸೊ ಈ ಹಾಡು ಎಷ್ಟು ಖುಷಿ ಆಯ್ತು ಅನ್ನೋದನ್ನ ನಮ್ಮ ಜಡ್ಜಸ್ ಹತ್ರ ಕೇಳೋಣ. ಅರ್ಜುನ್ ಸರ್, ನಿಮ್ಮ ಹಾಡು ಸೂಪರ್ ಹಾಡು. ಆ್ಯಕ್ಚುಲಿ ಈ ಹಾಡು ಮಾಡಬೇಕಾದ್ರೆ ಕ್ಲಾಸಿಕಲ್ ಆ್ಯಂಡ್ ವೆಸ್ಟರ್ನ್ ಮಿಕ್ಸ್ ಮಾಡಬೇಕು. ಆ ರಾಗದಲ್ಲಿ ಕಂಪೋಸ್ ಮಾಡಿದಾಗ ಅದು ವೆಸ್ಟರ್ನ್ ಥರನೂ ಕೇಳಬೇಕು. ಹೇಗೆ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಇಲ್ಲಿ ಖಂಡಿತ ಹೇಳಬೇಕು, ಈ ಬಿ ಜಿ ಎಮ್ ಅಲ್ಲಿ ಬಂದಂಥ ಸಂಗತಿಗಳು ಇವೆಲ್ಲವೂ ಹಾಡಿದ ಇಂದು ನಾಗರಾಜ್ ಅವರು. ನೋಬಡಿ ಕುಡ್ ರೀಪ್ಲೇಸ್ ಇಟ್. ಅಷ್ಟು ಟಫ್ ಆಗಿ ಅಷ್ಟು ಬ್ಯೂಟಿಫುಲ್ ಆಗಿ ಹಾಡಿದ್ರು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಅದೇ ಕಾಂಬಿನೇಷನ್ನ ಇಲ್ಲಿ ತಂದಿದ್ದೀರಾ ನೋಡಿ, ನನಗೆ ಅದು ಭಾಳ ಇಷ್ಟ ಆಯ್ತು. ನಾವು ಏನು ಥಾಟು ಹಾಡು ಮಾಡ್ಬೇಕಾದ್ರೆ ಯೋಚನೆ ಮಾಡಿದ್ವಿ, ನೇಹ ವೆಸ್ಟರ್ನು, ಈ ಕಡೆ ಸಾಧ್ವಿನಿ ಕ್ಲಾಸಿಕಲ್. ಸೊ ಇಬ್ಬರು ಅದನ್ನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರೆ. ಆ್ಯಂಡ್ ಒಂದು ಶಾಕಿಂಗ್ ಅಂದರೆ ಸಡನ್ನಾಗಿ ಒಂದು ಕಡೆ ಒಂದು ಹಾರ್ಮೋನಿ ಮಾಡ್ತೀರಾ, ಆ ಹಾರ್ಮೋನಿ ಇಟ್ ಸೌಂಡೆಡ್ ಟೋಟ್ಲಿ ಜಾಝ್. ದಟ್ ಸೌಂಡೆಡ್ ಸೊ ಬ್ಯೂಟಿಫುಲ್. ಯಾರು ಕೊಟ್ಟಿದ್ದ ಐಡಿಯಾ? ನಾನು ಸೂಪರ್ ನೀನು. ಸೂಪರ್ ನೇಹ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ನೇಹ, ಐ ಮಿಸ್ಡ್ ಯು ಬ್ರೋ. ಸೋ ಐ ಮಿಸ್ಡ್ ಯು ಟು. ಥ್ಯಾಂಕ್ ಯು ಸೋ ಮಚ್. ಈಗ ಇವರು ಯಾವ ಟೀಮ್ಗೆ ಹೋಗ್ತಾರೆ ಅನ್ನೋದನ್ನ ವಿ.ಪಿ. ಸರ್ ಹೇಳ್ತಾರೆ. ಈ ವೆಸ್ಟರ್ನ್ ಕ್ಲಾಸಿಕ್ ಕಾಂಬೋ ಯಾವ ಟೀಮ್ಗೆ ಹೋಗುತ್ತೆ? ಇವ್ರಿಗೆ ಆಲ್ರೆಡಿ ಶಾಸ್ತ್ರೀಯ ಸಂಗೀತದ ಒಂದು ಪಾಠ ಆಗಿದೆ. ನೇಹಾಗೆ ಶಾಸ್ತ್ರೀಯ ಸಂಗೀತದ ಪಾಠ ಆಗಬೇಕು ಅಂತ ಆಸಕ್ತಿ ಇದೆ, ಹುಮ್ಮಸ್ಸಿದೆ. ಇವರಿಬ್ಬರ ಆಸಕ್ತಿ, ಇವರಿಬ್ಬರ ಒಂದು ಮಾರ್ಗ ನನಗೆ ಇನ್ನೂ ಅದರಲ್ಲೊಂದು ಪ್ರಗತಿಯನ್ನ, ಅದಕ್ಕೊಂದು ಒಳ್ಳೆ ಗತಿಯನ್ನ ಕಾಣಬಹುದು. ಇವರಿಬ್ಬರು ಬಹಳ ನಾನು ಬಿಲ್ಡಪ್ ಕೊಡ್ತಾ ಇದ್ದೀನಲ್ಲ. ಸರ್ ಚೆನ್ನಾಗಿದೆ ಸರ್, ಇದು ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿದೆ. ಅವರಿಬ್ರು ಒಂದು ಪಾಸು, ಒಂದು ಮ್ಯೂಸಿಕ್ ಡಿನ್ 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 ಡಿನ್. ನೀವಿಬ್ರು ರೆಕಾರ್ಡಿಂಗ್ ಸಮೇತ ಹೇಳ್ತಾ ಇದ್ದೀರಾ ಸರ್? ನಾನು ಎಲ್ಲ ಹಂಗೆ ಫುಲ್ ಪ್ಯಾಕೇಜೇ ಕೊಟ್ಬಿಡ್ತೀನಿ. ಲಕ್ಷ್ಮೀ ನಾಗರಾಜ್ ಅವರು, ಸ್ನೇಹ ಶಾಸ್ತ್ರಿ ಹಾಗೂ ಸಾಧ್ವಿನಿ ಕೊಪ್ಪ, ನೀವು ಆಯ್ಕೆ ಆಗ್ತಾ ಇದ್ದೀರಾ ಟೀಮ್ ಲಕ್ಷ್ಮೀ ನಾಗರಾಜ್ ತಂಡಕ್ಕೆ. ಲಕ್ಷ್ಮಿ ಮೇಡಮ್ ಇಬ್ರು ಬಂದಿದ್ದಾರೆ. ಸಾಧ್ವಿನಿ ಒಂದು ಪಾಪ, ಅದು ತುಂಬಾ ಪಾಪ. ಅದು ಇನ್ನೊಂದು ಇದೆಯಲ್ಲ, ಅದು ಆಟಮ್ ಬಾಂಬ್. ಅದು ಹೇಗೆ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ಆಕ್ಚುಲಿ ಎರಡು ಡಿಫ್ರೆಂಟ್ ಅಲ್ವಾ ಜಾನರ್ ಹಾಡುವಂತ ಸಿಂಗರ್ಸ್ ಇದ್ದಾರೆ. ತುಂಬಾ ಖುಷಿ ಆಯ್ತು ಇಬ್ರು ಹಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಗೈಸ್. ಹೇಮಂತಿ ನೋಡಿ ಪಾಪ, ಚೇರ್ ಎಲ್ಲ ಅರೇಂಜ್ ಮಾಡ್ಕೊಡ್ತಾ ಇದಾರೆ ಅವ್ರ ಟೀಮ್. ಆಕ್ಚುಲಿ ಚೇರ್ ಅರೇಂಜ್ ಮಾಡೋದು ನಮ್ಮ ಕರ್ತವ್ಯ. ನೆಕ್ಸ್ಟ್ ಸೂಪರ್ ಸ್ಟಾರ್ಸ್ ಅಲ್ವಾ ಇವರು? ನಮ್ಮ ಯುದ್ಧಕ್ಕಿನ್ನ ಸ್ನೇಹ ಜಾಸ್ತಿ. ಲವ್ಲಿ. ಸೊ ವೆಲ್ಕಮ್ ಟು ಅವರ್ ಟೀಮ್. ಪಾಪ ಹೇಮಂತ್ ಜಿಗೆ ಇನ್ನೂ ರಂಗಣ್ಣನ ಬಗ್ಗೆ ಗೊತ್ತಿಲ್ಲ. ಕೂತ್ಕೋ. ಇನ್ನೊಂದಿದೆ, ರಂಗಣ್ಣಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಮೆಹಬೂಬ್ ಸಾಬ್, ಪಂಚಾಕ್ಷರಿ ಗವಾಯಿಗಳ ಮಠದಿಂದ ನಿಮ್ಮ ಆಗಮನ. ತುಂಬಾ ಅದ್ಭುತವಾದಂತಹ ಪ್ರತಿಭೆ. ಈ ಹಿಂದೆ ಕೂಡ ಸೀಸನ್ ಅಲ್ಲಿ ನೀವು ನೋಡಿದಿರಾ. ಅದೇ ರೀತಿ ನಮ್ಮ ದರ್ಶನ್ ಅವರು ಗಂಗೂಬಾಯಿ ಹಾನಗಲ್ ಅವರ ಗುರುಕುಲದಿಂದ ಬಂದಂತಹ ಒಬ್ರು ಪ್ರತಿಭಾನ್ವಿತ ಗಾಯಕರು. ಮೊದಲಿಗೆ ಈ ಇಬ್ರು ಪ್ರತಿಭೆಗಳನ್ನ ಮತ್ತೊಮ್ಮೆ ನಮ್ಮ ವೇದಿಕೆಗೆ ಕೊಡುಗೆ ಕೊಟ್ಟಂತಹ ಇಬ್ರು ಗಾನ ಮಹಾತ್ಮರಿಗೆ ಒಂದು ದೊಡ್ಡ ಚಪ್ಪಾಳೆಗಳ ಮೂಲಕ ನಮನನ್ನ ಸಲ್ಲಿಸೋಣ. ಬಹುಶಃ ಇವತ್ತು ಈ ವೇದಿಕೆ ಮೇಲೆ ಈ ಭಾವಚಿತ್ರದ ಅರ್ಥ ನಮ್ಮ ಕಾರ್ಯಕ್ರಮಕ್ಕೆ ಸಿಗ್ತಾ ಇರುವಂತ ಆಶೀರ್ವಾದ. ಇವತ್ತಿನ ದಿನ ವಿಶೇಷವಾಗಿ ಅಜ್ಜ ಅವರ ಆಶೀರ್ವಾದ ನಮ್ಮ ಮೆಹಬೂಬ್ ಅವರ ಮೂಲಕ ಅಲ್ಲಿಂದ ಬಂದಿರುವಂತಹ ಅನೇಕ ಗಾಯಕರು ಕೇವಲ ಗಾಯನವನ್ನ ಈ ಕಾರ್ಯಕ್ರಮಕ್ಕೆ ತಂದಿಲ್ಲ, ಅವರ ಅಜ್ಜ ಅವರ ಆಶೀರ್ವಾದವನ್ನ ತಂದು ಈ ಕಾರ್ಯಕ್ರಮದ ಮೇಲೆ ಹಂಚಿದ್ದಾರೆ.
ಮತ್ತೆ ಇನ್ನು ಗಂಗೂಬಾಯಿ ಹಾನ್ಗಲ್ ಅವ್ರ ಬಗ್ಗೆ ನಮಗೆ ಅರ್ಹತೆನೂ ಇಲ್ಲ, ಅಷ್ಟು ನಮಗೆ ಶಕ್ತಿನೂ ಇಲ್ಲ, ಆದರೆ ಅವ್ರನ್ನ ಪ್ರೀತಿಯಿಂದ ಆರಾಧಿಸ್ಬೋದು, ಅವರು ಕೊಟ್ಟಿರುವಂಥ ವಿಷಯಗಳನ್ನ ಕಲಿಬೋದು. ಇಬ್ಬರ ಗಾಯನ ಬಹಳ ಸುಂದರವಾಗಿತ್ತು. ಧನ್ಯವಾದಗಳು ಇಬ್ಬರಿಗೂ. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್? ನನಗೆ ಮೆಹಬೂಬ್ ಸಾಬ್ ಹಾಡಬೇಕಾದ್ರೆ ಪ್ರತಿ ಸತಿ ಅನ್ಸೋದು, ನಾವೆಲ್ಲ ಮ್ಯೂಸಿಕ್ನ ಕೇಳ್ತೀವಿ, ಬಟ್ ಮೆಹಬೂಬ್ ಸಾಬ್ ಹಾಡಬೇಕಾದ್ರೆ ಅವ್ರು ಮೋಸ್ಟ್ಲಿ ಮ್ಯೂಸಿಕ್ನ ನೋಡ್ತಾರೆ ಅನ್ಸುತ್ತೆ. ಅದಕ್ಕೋ ಏನೋ ಅರ್ಜುನ್ ಸರ್, ಅವರೊಳಗಿರುವಂತಹ ಪ್ರತಿಭೆ ನಿಮಗೆ ಕಾಣಿಸ್ತು. ಅವ್ರನ್ನ ಕರೆದು ಒಂದು ಅದ್ಭುತವಾದಂತಹ ಹಿಟ್ ಗೀತೆಯನ್ನ ಕೊಟ್ರಿ ಮೆಹಬೂಬ್ ಸಾಬ್. ಇವತ್ತಿಗೂ ಕೂಡ ಆ ಹಾಡು ಎಲ್ಲೆಡೆ ವೈರಲ್, ಎಲ್ಲ ಕಡೆ ಹಿಟ್ ಆಗಿರುವಂತಹ ಹಾಡು. ಮೆಹಬೂಬ್ ಸಾಬ್, ಆ ಹಾಡಾದ್ಮೇಲೆ ನಿಮಗೆ ಸಿಕ್ಕಂತಹ ಫೀಡ್ಬ್ಯಾಕ್ ಹೇಗಿತ್ತು? ಆ ಹಾಡಿನ ನಂತರದ ಜೀವನ ಹೇಗಿತ್ತು? ನಿಜವಾಗ್ಲೂ ಮೇಡಮ್ ಅರ್ಜುನ್ ಜನ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಮೇಡಮ್. ಅದಾದ ತಕ್ಷಣ ನನಗೆ ಎಷ್ಟೋ ಅವಕಾಶಗಳು ಸರಿಂದಾನೇ ಹುಡ್ಕೊಂಡ್ಬಂದು ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಮೆಹಬೂಬ್ ಸಾಬ್. ಆ್ಯಂಡ್ ಮತ್ತೊಮ್ಮೆ ಈ ವೇದಿಕೆ ಮೂಲಕ ಇಲ್ಲಿ ಬರುವಂತಹ ಪ್ರತಿಭೆಗಳಿಗೆ ಇಲ್ಲಿ ನಮ್ಮ ಕಡೆಯಿಂದ ವೇದಿಕೆ ಸಿಗುತ್ತೆ, ಆದರೆ ಆ ಧ್ವನಿಗೆ ಒಂದು ಹಾಡು ಸಿಗೋದು ಅರ್ಜುನ್ ಸರ್ ಮೂಲಕ. ಸೊ ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಮಹಾಗುರುಗಳೇ, ತುಂಬಾ ಖುಷಿಯ ದೃಶ್ಯ ಇದು. ಯಾಕೆಂದ್ರೆ ಇಷ್ಟು ದೊಡ್ಡ ವಾದ್ಯಗೋಷ್ಠಿಗಳ ಮಧ್ಯೆ ಶೋಭೆ ತರುವಂತ ಇಬ್ಬರು ಗಾಯಕರಲ್ಲಿ ನಿಂತಿರೋದು ನೋಡಿದ್ರೆ ನಾವು ಗೆದ್ದೇ ಇದ್ದೀವಿ, ಇನ್ನು ಸೋತಿಲ್ಲ ಅಂತ ಅನಿಸ್ತಾರೆ. ಮೆಹಬೂಬ್ ಅವರೇ, ತಾವು ಮಂದಿರದಲ್ಲಿ ಮಹನೀಯ. ದರ್ಶನ್, ತಾವು ತಾರಕದಲ್ಲಿ ತಳವಾರ. ಬಹಳ ಚೆನ್ನಾಗಿ ನನಗೆ ಇವತ್ತು ಈ ಹಾಡಿನ ರಿದಮ್ ಸೆಕ್ಷನ್ ನನಗೆ ಭಾಳ ಇಷ್ಟ ಆಯ್ತು. ಭಾಳ ಚೆನ್ನಾಗಿತ್ತು, ಭಾಳ ಚೆನ್ನಾಗಿದೆ. ಇವತ್ತು ಆ ಹಾಡಿಗೆ ಬಾಡಿ ಇದ್ದಿದೆ ಆ ರಿದಮ್ ಸೆಕ್ಷನ್ ಇಂದ. ತುಂಬಾ ಚೆನ್ನಾಗಿತ್ತು ಗೆಳೆಯರೆ, ನನಗೆ ತುಂಬಾನೇ ಖುಷಿ ಆಯ್ತು. ಈ ಆರ್ಕೆಸ್ಟ್ರಾ ನಮ್ಮ ಸ್ವತ್ತು ಅಂತ ಹೇಳ್ಕೊಳಕ್ ನನಗೆ ಹೆಮ್ಮೆ ಅನಿಸುತ್ತೆ. ನಮಗೆ ಗೊತ್ತಿಲ್ಲದೆ ಸ್ಪರ್ಧೆ ಅನ್ನುವ ಈ ರಿಯಾಲಿಟಿ ಶೋನ ಸಂಸ್ಕೃತಿಯ ಉತ್ಥಾನಕ್ಕೆ ಬಳಸ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ನನಗೆ. ಈ ಉತ್ಥಾನ ಮುಂದುವರಿಲಿ, ಮುಂದುವರಿಲಿ, ಮುಂದುವರಿಲಿ. ಧನ್ಯವಾದಗಳು ಮಹಾಗುರುಗಳೇ. ನಮ್ಮ ಮೆಹಬೂಬ್ ಸಾಬ್ ಹಾಗೂ ದರ್ಶನ್ ಅಂತಹ ಪ್ರತಿಭಾನ್ವಿತ ಗಾಯಕರು ಯಾವ ತಂಡಕ್ಕೆ ಆಯ್ಕೆ ಆಗ್ತಾರೆ ಅನ್ನೋದನ್ನ ಈಗ ನಾವು ತಿಳ್ಕೊಳ್ಬೇಕಾಗಿದೆ. ವಿಪಿ ಸರ್, ಈ ಇಬ್ರು ಗಾಯಕರು ನನಗನ್ಸತ್ತೆ ಆಲ್ಫಾಬೆಟಿಕಲ್ ಆಗಿ ಹೋದ್ರೆ ಎ ಫಾರ್ ಅನುರಾಧ ಭಟ್. ಮೆಹಬೂಬ್ ಸಾಬ್ ಹಾಗೂ ದರ್ಶನ್ ಅವರು ಆಯ್ಕೆ ಆಗಿದ್ದಾರೆ ಅನುರಾಧ ಭಟ್ ಅವರ ತಂಡಕ್ಕೆ. ಅನುರಾಧ ಅವರೇ, ಅಜ್ಜವರ ಮಠದಿಂದ ಒಂದು ಪ್ರತಿಭೆ, ಗಂಗೂಬಾಯಿ ಹಾನ್ಗಲ್ ಅವರ ಗುರುಕುಲದಿಂದ ಒಬ್ರು ಬಂದಿದ್ದಾರೆ, ಅದು ನಿಮ್ಮ ತಂಡಕ್ಕೆ ಆಯ್ಕೆ ಆಗಿದ್ದಾರೆ. ಖಂಡಿತ ಸಂತೋಷ, ಬಹಳ ಖುಷಿ ಆಗ್ತಾ ಇದೆ. ಅಂಥ ಪ್ರತಿಷ್ಠಿತ ಗುರುಕುಲದಿಂದ ಬರ್ತಾ ಇರೋರು ಅಷ್ಟೇ ಅಲ್ಲ, ಇಬ್ರಿಗೂ ಬಹಳ ಒಳ್ಳೆಯ ಸ್ವರಜ್ಞಾನ, ಲಯಜ್ಞಾನ ಇದೆ. ಸೊ ನಮ್ಮ ತಂಡದ ಘನತೆ ಇನ್ನೂ ಹೆಚ್ಚಾಯಿತು. ಬಹಳ ಸಂತೋಷ. ವೆಲ್ಕಮ್ ಟು ಮೈ ಟೀಮ್. Sarigama papa sa sa papa, sarigama